ವಿಶ್ವದೇವರಂತೆ ಅವಾಗ ಬ್ರಹ್ಮದೇವರಂತೆ ಬ್ರಹ್ಮದೇವರ ಪೂಜೆ ಮತ್ತೆ ಆದಿಮಾಯಲ್ಲಿ ಪೂಜೆ ಮತ್ತೆ
ಈ ಮೂಡಿ ಜನ ಮಾತ್ರ ಸೃಷ್ಟಿಯಾದ ಆ ಮಕ್ಕಳ ಬ್ರಹ್ಮದೇವರಿಗೆ ಈ ಲೋಕನಿಗೆ ರಕ್ಷಣೆ ಮಂತ್ರ ಪಡೆದ ಪ್ರಕಾರ ಈಶ್ವರದೇವರಿಂದ ಸ್ತುತಿ ಮಾಡಿದೆ. ಈ ಎತ್ತದ ಏರುಂಡು ದಯದು ಎಂಗ್ಲೆ ಸಾಯೋಗು ಬರ್ಪಿ ನಗುದು ನೀರ ನಗುದು ಮಾಯ ಕಪ್ಪಿದೆ ಮರುನಾಯತೆ ಮಲಿಪುನು ಕೊಟ್ಟು ಕಾಟುನ ಜಯದು ಜಯದು ಆದಿ ಮಾಯೆ ಮಾತನಾಡಿದ ಮಾಯನೆ ಹಿಂದಿದು ಹೋಗುವುದು ಎಂದು ಎಂದು ವೈಕೋತ್ಸವವಾದ ಭಕ್ತ ದಾರಿಯಲ್ಲಿ ನಿಲ್ಲಿಸಿ ಮಂತ್ರಾಗಿ ದಯದೇವ என்று எட்ட வந்து நடந்து போதா என்று ஏழு வீட்டின அண்ணா ಅಂತ ಬಂದಾಗ ಆ ಆದಿನಾಯಕರು ಹರಿಹರ ಬ್ರಹ್ಮೇಂದ್ರ ನಿಖಿಲೆ ನೀತ ಕುದರ ನಿತ್ತ ಮೂವೆರಗ ಹರಿಹರ ಬ್ರಹ್ಮೇಂದ್ರ ನಿಖಿಲೀತ ಉದರ ನಿತ್ತ ಮೂವೆರಗ ಕರಿಪೋತಿ ಕಲ್ಪೋಡು ಲಯವಾದು ಮೋದಿನ ಕರಿಪೋತಿ ಕಲ್ಪೋಡು ಲಯವಾದು ಪೋಟಿನ ಬಿರವಳು ಮಲ್ಪರೆಗ ಹರಿಹರ ಬ್ರಹ್ಮೇಂದ್ರ ನಿಖಿಲೀತ ಉದರ ನಿತ್ತ ಮೂವೆರಗ ಮೂಡಿ ರೂಪವು ಸರಿಯಾದ ಉಭಯಗಳಿಗೆ ಪಡೆದರು ಹರಿ ಹರ ಬ್ರಹ್ಮ ಅಂಚನೆ ಉದರನಿಗೆ ಬೊಕ್ಕ ಅದರ ಗುಣವು ಸರಿಯಾದ ರಾಜಸ ಸಾತ್ವಿಕ ತಾಮಸ ಪಂಕಿನ ಗುಣ ಮುಗಿಸಲೆಯು ಕೊಡು
ಈ ಮೂಲಿ ಇವುಗಳು ಪ್ರಕೃತಿಯ ಮೂಲ ಆಧಾರವಾಗಿದೆ. ರಾಜಗುಣ ಬ್ರಹ್ಮದೇವೆ ಹಿಂದೆ ಕೇವಲ ಕ್ರಿಯಾದೇವತೆ ಉತ್ಸಾಹ ಹೊಸದನ್ನೇ ಸೃಷ್ಟಿ ಮಾಡುವ ಶಕ್ತಿ. ಈ ಗುಣದಲ್ಲಿ ಒಂದು ಬ್ರಹ್ಮದೇವೆ ಸೃಷ್ಟಿ ಕಾರ್ಯ ಮಂತ್ರವೇ ಅಂತೆಯೇ ಸಾತ್ವಿಕ ಗುಣ ವಿಷ್ಣುದೇವೆ ಒಂದು ಶಾಂತಿ, ಪವಿತ್ರತೆ, ದಯೆ, ಬೊಕ್ಕ, ಸಮಗೌರವದ ಶಕ್ತಿ. ಈ ಗುಣವನ್ನು ತೆಗೆದು ಶ್ರೀಹರಿ ಕಾಪುನ ಬೇರೆ ಮಲ್ಪಡೆದು ಪಡ್ಕೊಂಡು ಅಂತೆಯೇ ಕಾಮದ ಗುಣ ಮಹೇಶ್ವರ ಶಿವಕ್ಕೆ ಒಂದು ಸ್ಥಿರತೆ, ಬೊಕ್ಕ ಸತ್ತರೆ, ಬೊಕ್ಕ ಪರಿವರ್ತನೆಯ ಶಕ್ತಿ. ಈ ಗುಣದ ಮುಖಾಂತರ ಈಶ್ವರ ಸೃಷ್ಟಿಯ ಕಡೆಗೆ ಮಾತ ಅಹಂಕಾರ ಇಷ್ಟವರಿಗೆ ಮಾಯವನ್ನ ಸಜ್ಜನು ಮಲ್ಪಡೆದು ಪಡೆದು ಅಪ್ಪ ಕನ್ನಡ ಈ ಜಗತ್ತಿನ ಮುಂದುವರೆಸಿನ ಕಾವನ್ನ ಮಾಯಾವನ ಕಜ್ಜೋಡು ಜಗನ್ಮಾತೆ ತ್ರಿಮೂರ್ತರಿಗೆ ಅಪ್ಪನ ಕೊಪ್ಪ ನಿಗ್ರಹ ಮುಲ ಇರ್ತನ ಈ ಮೂಡಿ ಗುಣಗಳು ಬರೆ ತೋರಿಕೆ ಈ ಜಗತ್ತಿನ ಮುಂದುವರೆಸರೆ ಗೆಡ್ಡೆಗೆ ಕಾಪು ಅನ್ನೋರು ಬೊಕ್ಕ ಸಮಯ ಬಂದಾಗ ಅವನಿಗೆ ಲಯ ಮಾಡ್ಕೊಂಡು ಪಟ್ಟಿನ ಮೂಡಿ ಮಂತ್ರ ಕಜ್ಜೋಡು ನಿಗ್ರಹ ಈ ಗುಣಗಳಿನ ನಿಟ್ಟಿನೇ ನಡಬಹುದು ಪಂಡದ ಬೊಕ್ಕ ಗುಣ ಪಡ್ಕೊಳ್ಳು ಕಷ್ಟ ಬಂದಾಗ ಕಷ್ಟ ಕಾಲೊಡನು ನಿತ್ಯದ ನೆನಪುರೆ ಕಷ್ಟ ಕಾಲೊಡನು ನಿತ್ಯದ ನೆನಪುರೆ ಇತ್ತಲು ಸಂತಾನ ಪಡೆದು ಮಮ್ಮಾಯಿ ಬಿಸಿಲ ಮಾಯಿ ಕಾಯೋದು ಬಿಸಿಲ ಮಾಯೋದು ಕಷ್ಟ ಒಳಗಿನ ಅಪ್ಪೆ ಮಾಡ್ತಾರೆ. ಕಷ್ಟ ಪ್ರತಿಯೊಂದಿಗೆ ಬರ್ತದೆ. ದೇವತೆಗಳಾವರು ಮನುಷ್ಯ ಅವರು ಎಲ್ಲ ಮನುಷ್ಯರು ಕಷ್ಟ ಒಳಗಿನ ಬರ್ತದೆ. ಅವರ ಅಪ್ಪೆ ಮಕ್ಕಳು ಇದೆಲ್ಲ ಉದರದು ಇಷ್ಟವಿ ಯಾರು ನೆರವೇರಿಸವರೆ ಕಷ್ಟನೆ ದೂರ ಆಗ್ತದೆ ಬಂದು ಅಮ್ಮ ತ್ರಿಮೂರ್ತಿಗಳಿಗೆ ಹೀಗೆ ವಾಗ್ದಾನ ಕೊಡ್ತಾರೆ. ಈಗ ಅಭಯ ಕೊಟ್ಟಿನ ಈ ಮಹಾಮಾಯಿ ಅವರು ಸೋಲಿನ ಕಡೆ ಅದನ್ನ ದೃಷ್ಟಿ ಮಾಡ್ತಾರೆ. ದೃಷ್ಟಿಯ ಅವಕಾಶ ಕೊಟ್ಟು ಅದಕ್ಕೆ ಭರವಸೆಯ ಒಲಿಪಾರು ಅಮ್ಮ ಮಾಯ ಆದಿಯ ರಂಗಗಳಲ್ಲಿ ಸನ್ನಿವೇಶ ಭಾರಿ ಅದ್ಭುತವಾಗಿದೆ. ಓಂಕಾರ ಸ್ವರೂಪಿ ಹಾಡಿನ ಆ ಜಗನ್ಮಾತಿನ ಮಹಾಮಾಯದ ಒಲ್ಲಿ ಕಟ್ಟು ಸೋಂಕಿನ ಒಟ್ಟಿಗೆನೆ ಅಲ್ಪ ಊಟ ಶಾಂತವಾಗಿ ಚಿಕ್ಕನ ತ್ರಿಮೂರ್ತಿಯನ್ನು ಉಲೈ ಬದಲಿಯಾಗುವುದು. ಸ್ವರೂಪ ಬ್ರಹ್ಮದೇವರಿಗೆ ಜಗನ್ಮಾತೆ ಕೊಟ್ಟಿನ ಆ ರಾಜಸ ಗುಣ ಕಟ್ಟು ಬಂದು ಸೋಂಕು ಆ ಮಧ್ಯವರಿಗೆ ಇದ್ದಾಗ ಲಾಯಬಾರದು. ಓಂಕಾರ ರೂಪುದಲ್ ಮಾಯ ಕಾಯಿನೆ ತಟ್ಟು
తెరువయ్యవరు చెప్పెదో ఉన్నవా వరు తప్పెదో ఉన్నవా సరి సమోటాలు పండిన కజ్జమల్పుగా సరి సమోటాలు పండిన కజ్జమల్పుగా సరియత్ హాకాలయ నము సరియత్ హాకాలయ ನಮ್ಮ ಮಾತೆಲ್ಲ ಒತ್ತಿ ಅಪ್ಪೆನ ಜೋಕುಲಲ್ಲ ಅಪ್ಪೆನ ಕನ್ನಡ ಮಾತ ಜೋಕುಲ್ಲ ಒಂದೇ ಇಷ್ಟ ಮುಲ್ಪ ಏಳು ಹಿರಿಯ ಬಗೆಗಿನ ಪ್ರಶ್ನೆಯೇ ಬರ್ತೀರಿ. ಆ ಜಗನ್ಮಾತೆ ನಮ್ಮ ಮೂವರೆಲ್ಲ ಸರಿಸಮ ಅಧಿಕಾರವತ್ತ ಗುಣಗಳನ್ನೇ ಪಡೆದುಕೊಡ್ತಾರೆ. ಆದರೆ ನಮ್ಮ ಮಿತ್ತು ವಿಶ್ವಾಸ ಬೀದುಕೊಟ್ಟಿನ ಆ ಕಜ್ಜನು ನಮ್ಮ ಕರ್ತವ್ಯ ಬಂದು ಮಕ್ಕಳ ಅವೇನು ಬಿಟ್ಟು ಯಾನೇ ಮಳೆಯ ಬಂದು ಈ ಮಕ್ಕಳ ಅಹಂಕಾರ ಲೆಕ್ಕೊಲ್ಲ ಸರಿಯತ್ತೆ. ಬ್ರಹ್ಮದೇವರಿಗೆ ರಾಜಗುಣದ ಪ್ರಭಾವದ ಧರ್ಮ ಬಂದಾಗ ವಿಷ್ಣುದೇವರ ಸಾತ್ವಿಕ ಗುಣ ಆಯ್ನ ತಂಪು ಮಕ್ಕಳ ತೋಕೊಂಡು ಮಾತೆಲ್ಲ ಒಂಜಾದು ಅಪ್ಪನ ಕೆಲಸ ಮಕ್ಕಳೇ ಧರ್ಮ ಪಂಡಿನ ಸತ್ಯನೇ ಹರಿ ಮುಲ್ಪ ಬ್ರಹ್ಮದೇವರಿಗೆ ನೆನಪು ಮತ್ತು ಬರ್ತೇನೆ. ಬ್ರಹ್ಮದೇವರಿಗೆ ತನ್ನ ಸೃಷ್ಟಿದ ಮಿತ್ರ ಗರ್ವ ಬಂದಾಗ ಈಶ್ವರೇ ತನ್ನ ಸಂಹಾರ ಸತ್ಯದ ಮೀಮಾಂಸೆಗೆ ತೋರಿಪಾವೆ. ಬ್ರಹ್ಮನ ಬಿಂಕದ ಪಾದವನ್ನು ಕೇಂದ್ರೀಕೃತ ಲಯಕರ್ತಾಯ ಮಹಾದೇವ ಶಂಕರೇ ತನ್ನ ತಾಮಸ ಗುಣದ ಉತ್ತರಕ್ಕೆ ಬಂದಿದ್ದು ಶಂಕರ ಒಳ್ಳೆ ಲಯತಧಿಕಾರೋ ಎಂಕಮ್ಮ ಕೊರುಳಿಕ ಶಂಕರ ಬಂದೆ ಲಯತ ಅಧಿಕಾರೋ ಎಂಕಮ್ಮ ಕೊರುಳುಯ ಎಂಕಮ್ಮ ಕೊರುಳುಯ ಶೇಖರ ಬಂದಿಯ ಮೂಜಿನ ಕಣ್ಣಂತೆ ಶೇಖರ ಬಂದಿಯ ಮೂಜನೆ ಕಣ್ಣಂತೆ ಎಂಕುಂಡು ಎಂಚಿದಯ ಶಂಕರ ಬಂದೆ ಲಯದಾಧಿಕಾರು ಎಂಕಮ್ಮ ಕೊರುಳುಯ ಶಂಕರ ಬಗ್ಗೆ ಓ ಬ್ರಹ್ಮ ಒಂದ ಕೇಳಿ ಈ ಜಗತ್ತಿನ ಮುಳುವಂತನ ಶಕ್ತಿ ಇಟ್ಟಿದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಒಂದೇ ಕ್ಷಣಗಳು ಮುಗಿಯುವ ಆ ಮಹಾಲಯದ ಅಧಿಕಾರವೇ ಆ ಜಗನ್ಮಾತೆ ಅಂತ ಎಂದು ಹೋದರು. ಈ ಸೃಷ್ಟಿ ಮತ್ತು ನಮ್ಮೆಲ್ಲ ವಿಷಯ ಯಾನು ಲಯಮತ್ನೇ ಶಕ್ತಿಯನ್ನ ಕೈಕೊಂಡು ಅಂಚಾದ ಎನ್ನ ಎದುರು ನಿನ್ನ ಕೇಂದ್ರ ಬೊಚ್ಚಿ ಎಂತ ನಿಕ್ಲಗಿತ್ತು ಹೆಚ್ಚುವರಿಗೆ ಮೂಗಿನ ಕಣ್ಣು ಎತ್ತಲಾಗದು. ಕಣ್ಣದ ಒಂಜಿ ಬಿಡಿ ಬಿಡಾಯಿ ಬಟ್ಟಂಡ ಇಡೀ ಸೃಷ್ಟಿನೇ ಬೂದಿ ಆಗುವುದು. ಬ್ರಹ್ಮದೇವ ವಿಷ್ಣು ಬೊಕ್ಕ ಶಿವನ ಕರ್ತಳೆಯೇ ಒಪ್ಪಂದ ಬಿಂಕೊಡು ಬಂಟೇರು ಸುರುಕಡಲೆ ಸೃಷ್ಟಿಯೇ ಹರಿಕಾ ಭೋಗವನೇ ಶಂಕರ ಲಯ ಮಲ್ಕೋಡತ
ಶಂಕರಲಯ ಮಲ್ಪೋಟಕ ಇರುವೆರನಿ ಕಾದೆಯಾನಿಯಚ್ಚಾದ ಕರುವ ಬುಡತೆ ಪ್ರಭುಗೆ ಇರುವೆರನಿ ಕಾದೆಯಾನಿಯಚ್ಚಾದ ಕರುವ ಬುಡತೆ ಪ್ರಭುಗೆ ಹರಿಕಾ ಪೋಡವೆನೆ ಶಂಕರಲಯ ಮಲ್ಪೋಟಕ ಜಗತ್ತಿನ ಸ್ವರೂಪವು ಸೃಷ್ಟಿ ಆವತ್ತ ಯಾನ ಕಷ್ಟಪಡುತ್ತದೆ ಒಪ್ಪಿಗೆ ಒಂದು ಮಕ್ಕಳನ್ನ ಮಾತ್ರ ಐದು ಸಾಕುಗಳು ಬಂದ ಹರಿಬರ್ತೇವೆ ಅಂಜನೆಯ ತಾಯಿ ಸೃಷ್ಟಿ ಮತ್ತಿನ ಸಾಮ್ರಾಜ್ಯ ಇಟ್ಟಂಡ ಮಾತ್ರ ಆ ಶಂಕರೇ ಲಯನೆ ಮಾಡ್ತಾರೆ ಸಾಧ್ಯ. ಮೂರನೇ ಇಂಜನ ನಿಖಲಿನ ಕೆಲಸವು ಆ ಬೇರೆ ಉಂಟು ಓ ಬೇರೆ ಉಂಟು ಅಂಚಾದ ನಿಖಲೆಗಳು ನಿಜವಾದ ಯಾನೆ ಇನಿಕು ಯಾನೇ ಹೆಚ್ಚ ಪಂದು ಬ್ರಹ್ಮೆ ತನ್ನ ಗರ್ವವಾಗಿ ಒಂಚೂರು ಕಡಿಮೆ ಮಲ್ಪಂದ ಅಹಂಕಾರ ನಿತ್ತಿನೇ ವಾದ ಮಲ್ಪೆ ತಾನು ಮೂವೆರಡಲಾದ ನಲ್ಲ ಬಂಟಿನ ಬ್ರಹ್ಮ ಭಾವನಿ ಬ್ರಹ್ಮೆ ಬುಡಂದೆ ಪಟ್ಟಿಸಿಕೊಳ್ಳುವೆ. ಬ್ರಹ್ಮನ ಗರ್ವದ ಪಾತ್ರರನ್ನು ಕೇಳಿನ ಶ್ರೀಹರಿ ಇತ್ತ ತತ್ವದ ಹಾದಿಗಳು ಬ್ರಹ್ಮದೇವರು ಉತ್ತರ ಕೊಡ್ತೇವೆ. ಸೃಷ್ಟಿ ಮಲ್ಪುಣ್ಯದ ಐದು ಸಾಧಿ ಮುಗಿಪನ ಬೇರೆ ವಸ್ತು ಮಗ ಒಂದು ಜೀವ ಹುಟ್ಟಿನ ನಟ್ಟು ಐತ ಕಡೆಮುಟ್ಟ ಗೋಡಾಯಿನ ಆಧಾರವನ್ನು ಕೊಟ್ಟು ಅವರಿಗೆ ಸಾಪುನನೆ ಸಾಂಗುನನೆ ಬೆಳೆದತ್ತ ಅವು ಮತ್ತಿದ ಬಂಜ ಆಯ್ನ ಕೆಲಸ ಇಂಚ ಬ್ರಹ್ಮೆ ಹರಿ ಯಾನೇ ಮಲ್ಲ ಬಂದು ವಾದ ಮಕ್ಕಳಿದ್ದಾಗ ಶಂಕರೇ ತನ್ನ ತರೆಗೆ ಬಂದು ಇಕ್ಕಾದು ಹೋಗೋದು ಬಂದಿದೆ ತರೆನು ತೂಗೊಂಡು ಶಂಕರೇ ಬಂಡೆ ನಿನ್ನ ಪಾತ್ರ ನೋಡ್ಕೊಂಡು
ಶಂಕರ ಪಂಡೆ ನಿನ್ನ ಮಾತೆರಳು ತೊಡುವೆಯಾನು ಇರುವೆರೊಂದೆ ನಮ್ಮ ತೆರೆಯದ ನಿನ್ನ ಎರಕೊಡು ತೊಡುವೆಯಾನು ಶಂಕರ ಪಂಡೆ ನಿನ್ನ ಮಾತೆರಳು ತೊಡುವೆಯಾನು ನಿನ್ನ ಆ ವಾದವಿ ಯಾನು ಕೋಟಿಯಾದರೂ ಒತ್ತೊಮ್ಮೆ ಈ ಬ್ರಹ್ಮದ ನಮ್ಮ ರಡ್ಡೆಯ ಒಳ್ಳೆಯ ಬಟ್ಟಿನ ಸತ್ಯ ಗೊತ್ತಾಗಿ ತೆರೆಯಲಾರೆ ಆದರೆ ತನ್ನ ಸೃಷ್ಟಿ ಕೆಲಸನೆಯ ಮಲ್ಲ ಅಂದರೆ ತಲೆಗೆ ಬಾಧ್ಯತೆ ಅಂತಾದ ಇತ್ತ ನಿನ್ನ ಹೇಳಿಕೆ ಬಿಟ್ಟರು ಆಗ ಈ ಎರಡನ್ನು ಒಡಲದ ತೀರ್ಪಿಗೆ ಅಂತ ಬಂದು ಹರಿ ಹೋಗ್ತಂತಾರೆ ಒಂಜಾಯ ಖಂಡಿತ ಈ ಬ್ರಹ್ಮಾಂಡಗಳು ಮಾತೆಲ್ಲ ಮತ್ತೆ ಬೀರುತ್ತೆ ಏನು ಪಂಚಿನಿ ರಂಗೋಲಿಯ ಭೂತನೆ ಮತ್ತದ ತೂಕ ಒಡ ದುಂಬು ಬಲ ಒಂಜಿ ಕೈ ತೂಕ ನಿಲನೆ ಹರಿಯ ಯಾಂದು ಬಡ್ಪಾರೆ ಹರಿಯ ಏನಂದು ಬಡ್ಪಾರೆ ಒಂಜಿ ಕಾಲಿ ದುಂಬು ಬಲೆ ನಿಕ್ಲಿನ ಸತ್ಯವಾ ಲೆಕ್ಕಾದು ಬಂದು ಯಾನ್ ಮುಟ್ಪ ಒಂಜಿ ಕೈ ತೂಕ ಈ ನಿಕ್ಲಿನ ಗರ್ಭರು ಪೂರ ಮುರಿದು ನಿಕ್ಲ ಬಾಯಿಗೆ ಬ್ರಹ್ಮನೆ ಮಾತಿರಲಿಲ್ಲ ಹೆರಿಯೇ ಬಂದು ಒಪ್ಪಿಬೇಕ ಮತ್ಪಾವೇ ಬಂದು ಬ್ರಹ್ಮೆ ಬಂದಾಗ ಹರಿ ಪಂಟಿರು ಲಡೈಡು ಹೊಲ ಇದ್ದೀಯ ಹೋಯಿ ಕಲ್ಪಡು ಲಯ ಪಡೆದಿನ ವಸ್ತುಲು ಮಾತ ಲಡೈಡು ಪಲಗಿಸಿ ಹೋಯಿ ಕಲ್ಪಡು ಲಯ ಪಡೆದಿನ ವಸ್ತುಲು ಮಾತ ಉಡಲು ಉಂಡು ಪಂಡದು
ಚಿಕ್ಕುಡಿ ಒಂದೆರಡು 7 ಮಂದಿ ಒಂದು 1000 ಮಂದಿ ಆಗುವುದು ಐದು ಒಂದು ಉಪಾಯವಿದೆ. ದುಂಬದ ಕರ್ಕೊಂಡು ಸೃಷ್ಟಿದ ಚಕ್ರದ ಸಮಯವು ಪ್ರಳಯ ಆದ ಆ ವಸ್ತು ಮಾತ ಲಯ ಆದು ಇತ್ತು ಆ ಮಾತ ವಸ್ತುಗಳ ಇಷ್ಟ ಒಲೆ ಮುಂಜೆ ಜಾಗದ ಅಡಕಾಗುವುದಿಲ್ಲ. ಆ ಮಾತ ನಾಶ ಆಯ್ನ ಬ್ರಹ್ಮಾಂಡದ ವಸ್ತುಗಳು ನಮ್ಮ ಏರ್ನ ಉದರದ ಉಲೈ ಇಷ್ಟಲ ಉರಿದು ಉಂಡು ಪಟ್ಟದ ತೋಡು ಏರ್ನ ಉಲೈ ಇಡೀ ಜಗತ್ತು ತೋಡುಂಡೋ ಆನೆ ಮಾತಾಡಿದಲ ಮಲ್ಲೆ ಗಟ್ಟಿಗೆ ಬಂದು ಕಡೆಗೆ ನಿರ್ಣಯ ಮಾಡಿದ ಕಂಡು ಹರಿ ಪಣ್ಣಿನ ಕೌತುಕದ ಸವಾರಿ ಬ್ರಹ್ಮೆ ಕೇಳಿನ ಅಂಚಿನ ಬ್ರಹ್ಮದೇವರ ಬಾರಿ ಗರ್ವಡು ಲಗದ ಬಂಟೆ ಸುರುಟಿಯೇ ಹೋಗುಡು ಇಂಕ ಸಂಶಯ ನಾನು ಮಾತಾಡಿದ ಹಿರಿಯರಿಗೆ ಬಂದಿರುವ ಇಟ್ಟನೆ ಗಂಟು ಆದನು ಎನ್ನ ಉಲೈ ಮಾತ ಬ್ರಹ್ಮಾಂಡರಿಗೂ ನಾವು ಸತ್ಯ ಎಂದು ಹೋಗಿರಾಗಿ ಪಂಚ ಧರ್ಮರು ನಗ ಹರಿ ಬ್ರಹ್ಮನ ಉದರಿದ ಉದರಿ ಹೋದ ಇದಾಗಿ ಹರಿಲ ಪೊಗ್ಗುದು ಬ್ರಹ್ಮನುಡಲಿಡು ಕರಿನ ಕಲ್ಪನ ಮಾತ ವಸ್ತುಲ ಕರಿನ ಕಲ್ಪದ ಮಾತವಸುರ ಮೇರೆ ಪೀಪರು ಚೋಚುಡು ಬರುವೆ ಉದರದ ಉದಯ ಹರಿ ಪ್ರವೇಶ ಮತ್ತು ಆ ವಿಶ್ವನೆಯನ್ನು ತೂಕೆ ಹೆಚ್ಚಿನ ಬ್ರಹ್ಮಣ ಬಲಿಯುಳ್ಳಾಗಿ ಹೋಗುವುದು ತೂಕೆದು ಅಲ್ಪ ಹರಿ ದೇವರಿಗೆ ಹರಿ ಮತ್ತು ಮಲ್ಲ ಆಶ್ಚರ್ಯಕಾರಿಸ್ತದೆ ದುಂಬುದ ಸೃಷ್ಟಿ ಚಕ್ರದ ಉದಯಾದ ಹೋದಿನ ಮಾಡಿದ ಹೋದಿನ ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುಗಳ ಅಲ್ಪ ಒಯ್ಯುತ್ತದೆ. ಹರಿದೇವರ ಬ್ರಹ್ಮಣ ಬಂದಿರುವುದು ಮಾತಾ ಜಗತ್ತಿನ ಕೂಡು ಆಶ್ಚರ್ಯಗಳು ಬರ್ತೇವೆ. ಬ್ರಹ್ಮೆ ಮಾಮೂಲ ಸೃಷ್ಟಿಗಳಿಗೆ ಉಲ್ಲೇಖವಾಗಿ ವೇದದ ಹೆಜ್ಜೆ ಬಂದು ತನ್ನ ಮನಸ್ಸುಗಳಾಗಿ ಒಂದು ಗೌರವದ ನಿರ್ಣಯವೂ ಬರ್ತೇವೆ. ಸ್ವರ್ಣದಿಂದಿದಿ ಉಡಲಿದಾಯ ಸುವರ್ಣ ಕರ್ಬೆಲೆ ಬ್ರಹ್ಮೆ ಪಂಡದ ಉಡಲ್ದಾಯ ಸುವರ್ಣ ಗರ್ಭೆ
ವಿಚಾರಣೆ ಬ್ರಹ್ಮದ ಜೈಕೋರು ಪಡೆದು ಇದಾದ್ಮೇಲ ಹೋಯಿ ಇದಾಗಬೇಕು. ಹೋಯಿ ಪಡೆದು ಬಿಟ್ಟು ಬದಲು ಹೋಯಿ ಪಡೆದು ಬಿಟ್ಟು ಬದಲಾಯ ಕೊಲ್ಪಲ ತಾಲಿ ಕುದಿ ತೂಯೇ ದಿಟ್ಟಿನ ಕಣ್ಣು ನೈತೆ ಬಿದಾಯೇ ಬಂದೆ பிள்ளைகளை அந்த பிள்ளைகளை கடையை விட்டு சாதி திப்புனே இடி பிரம்மாண்டனை அதை சுற்றுவதில் வைக்க அது பிள்ளை பற்றினா அது ಭಗವೇ ಕಣ್ಣರ ಸ್ವಲ್ಪ ಕೂದಲ ಬಿಟ್ಟು ಬಿಡೈ வெளியே காலி ಇಟ್ಟದಾಯನಕ ಹರಿ ದೇಶ ಕುಮಾರೇ ಜಂತ ತೀರ್ಥದ ಇಕ್ಕದು ಉಪೇರ ಆ ತೀರ್ಥದ ಭಾಗವೇ ಹರಿ ಕಾಯಿ ಬರ್ತದೆ. ತೂದು ಬತ್ತೆಯ ನಿನ್ನೊಡಲು ತೂದು ಬತ್ತೆಯ ನಿನ್ನೊಡಲು ಕುಲೈ ಪಾದು ತಿರುಗು ತೂಯ ಮಾತಾ ಚೋಚಲೇನು ಆಸು ಕೋತಿನ ಕೊಡಾನಿ ನಯವಾಗಿತ್ತು ಮಾವಿನ ಕೋಳಿ ಕರ್ಕೊಂಡು ಕೋಲಿನ ಮಾತ್ರ ವಸ್ತುಗಳಾಗಿ ನಾವು ದರ್ಶನವಾಯಿತು. ಅವತ್ತಾದ ನಿನ್ನ ಗರ್ಭ ಎಲ್ಲಿನ ಗರ್ಭ ಬಂಜಿ ಬಂಗಾರದ ತೂದು ಹೊಸ ಬಂಜಿ ಪುದರ್ ಹಿರಣ್ಯ ಗರ್ಭೆಂದು ಬಿಂಜಿದಿ ಮನ ಬಿಡುವೀತ ಕಿತ್ತು ಬಂಜಿ ಬಾಗಿಲು ಕೊಟ್ಟೆ ನಿಟ್ಟಾಲು ಬಂತೆ ಅದ್ಭುತ ವಿಷಯಗಳು ಮನಸ್ಸುಗಳು ನೀವು ಬಾರಿ ಕೊಡುವುದ ಹಿರಣ್ಯದಂಗ ಬಂಗಾರದಂಗ ಉದಯನಾಗಿದೆ ಪಂಚಿಯೋಗಿ ಬುಧ ಬುಧಾನಿ ನೀಡೆ ಗಾಯಪಂಡ ಒಂದು ಈ ಸೃಷ್ಟಿಕರ್ತೆ ಅವರ ಉಮ್ಮರೇ ಹೇಳುವಂತೆ ಅದಕ್ಕೆ ಅಂದಯ ಹರಿ ಅಂದಯ ತೀರ್ಥಕಂಡದ ಸಂಗಡಿ ಭಕ್ತಿ ನೆಟ್ಟ ಆಲೋಚನೆ ಲೋಕುಳಿಸಿನ ಮಾತ ಜನನಿನ ಕುಂದುಯ ನಡೆಸಿರಲ ಹೆರಿಯಾಯನು ಈಯೇ ಪಂಪಿಲಕ ಮಲ್ಪುವೆಂದು ಗರ್ವಡು ಹರಿನ ಪಂಚಿದೊಳ ಈ ಪೊಕ್ಕಿಯ ವಿಧಿ ಈ ಪಂಚರು ಅಲೋಚನ ಚಿಂತನ
ವಿವೇಕ ಮಹತ್ವಂ ಅಧಃಕೃತಂ ಅಕ್ಷರಂ ಜ್ಞಾನಂ ಯೋ ಏನ ಕಾಮಲೋಕ್ಷ. ಕಣ್ಣು, ಕಿವಿ, ಮೂಗು, ಮನಸ್ಸು ಗಂಟಿನ ಜ್ಞಾನವನ್ನು ನೀಡುತ್ತದೆ ಆ ಪರಮಾತ್ಮೆಗೆ. അതിന് മണിനെ വലിയ കണ്ണ് തെളിച്ച് മനസ്സിൽ പൂർണ്ണ വലിയ അവന്റെ ತೆರೆಯೋದಾಕ ಗುರು ಕೃಪೆಯೋടെ ಶಾಸ್ತ್ರದ ಅಧ್ಯಾಯ ಮಾಡಿಕೊಂಡೆ ಭಕ್ತಿ ವೈರಾಗ್ಯ ಹೊತ್ತ ಹಳೆಯ ಅನುಗ್ರಹ ಇದ್ದರಿಂದ ಮಾತ್ರ ಆ ಜ್ಞಾನ ಭಕ್ತರು ಪಡೆದು ತೆರೆವಾಗಿದೆ. ಬ್ರಹ್ಮದೇವರು ನಾಳೆ ಗರ್ವಮೂರ್ತಿ ಹರಿನ ಹರಿಯೋಗಿ ಹೋಗಿ ರೂಪೇರು ವೈಶರಕಿಲೆ ಗರ್ವಡು ಭ್ರಮೆಲ ಹರಿನುಡಲನ ಪೊಕ್ಕು ದಲ್ಪ ತರಿಪೋದಿಲೆ ತೋ ಕಲ್ಪಡು ಲಯೋದಿನ ಸರ್ವೆಲ್ಲರೂ ಜೋಲಿಗಡು ಸುರದ ವೈದ್ಯರಿಗೆ ಭ್ರಮೆಯನ್ನ ಬಂದಾಗ ಒಂದು ಕಥೆ ಹೇಳಬಹುದು. ಸುಲಭದಲ್ಲಿ ಹೇಳ್ಕೊಂಡ್ರೆ ಮಾರ್ಕಂಡೇಯ ಪುರಾಣಗಳು ಹೌದು. ಸುಲಭ ಲೇಖೆಯಲ್ಲಿ ಈ ಕಥೆಯಲ್ಲಿ ಸೇವಾವೆ ಇದು ನಮ್ಮ ತಿರುವುದು ತಿರಬಹುದು. ಸುಲಭೆ ಒಕ್ಕ ಲೇಖೆ ಋಷಿಗಳ ಆಕ್ರಮಕ್ಕೆ ಕಷ್ಟಕ್ಕೆ ಮಹಾರಾಜೆ ಮಾತನ ಬೆಳೆಯುವಂತೆ ರಾಜ್ಯ ಪ್ರಜೆಗಳಿಗೆ ಪೂರಕವೆಂದು ಕಾಲದಷ್ಟು ಮುನಿಗಿನ ಆಕ್ರಮಣೆಯಲ್ಲಿ ನಿಶ್ಚಿತ ವೇಷದಲ್ಲಿ ಗುಣಿ ಯೋಗು ನಾನೇ ಆಗ ಮಾತೆಲ್ಲ ಮುಂಬೆನಿ ತಿರಸ್ಕಾರ ಮಾಡ್ತೇವೆ. ಮುಂದೆ ಯೋಜನೆ ಕಾಡು ಬರ್ತೇವೆ, ಕಾಡು ಬಂದು ದೇವಿಗೆ ಕಾಡು ಬಂದ ಮುನಿಗಳ ಏನಿಷ್ಟ ಕಷ್ಟವಸ್ತುಗಳನ್ನ ಎక్కడ ಬಣ್ಣಿರ್ತಾನೆ ಕಷ್ಟವನ್ನ ಪ್ರತಿಯೊಂದು ವ್ಯಕ್ತಿಗಳು ದೇವಿಯ ಕಷ್ಟವಸ್ತುಗಳು ಎಂದರೆ ಯೋಜನೆ ಪರಿಹಾರ ಕೊಟ್ಟರೆ ತಾಯಿ ಬಂದು ಕೇಳಿದಾಗ ಮುನಿಗಳು ಬರ್ತೀವಿ ಕಷ್ಟವಾಗಿ ಬೇಕಾಗಬಹುದು. ದೇವಿಕಾರಗಳು ಬಂದಾಗ ನಮ್ದು ಅಭಿಮಾನ ಎಲ್ಲ ಬೆಳಗಿ ಎಲ್ಲ ಲೋಕಗಳು ಎಲ್ಲ ಕುಟುಂಬಗಳು ಬಗ್ಗೆ ಅಭಿಮಾನ ಈ ಮಾಯೆ ಮುಂದೆ ಆವರಿಸುವುದು. ಮಾಯೆ ಆವರಿಸಿಕೊಂಡೇ ನಮ್ಗೆ ಧಾರಾವಾಹಿಯಿಂದ ಅತಿ ಮೋಹ ಬರ್ತದೆ. ನಮ್ಮ ದೂರವಿರುತ್ತಲ್ಲ ನಮ್ಮ ಲೋಕ ಧಾರಾವಾಹಿಗೆ ಹೆಚ್ಚುವುದೇ ಪಟ್ಟಿನ ಯೋಚನೆ ಬರ್ತದೆ. ಅವಾಗ ದುಂಬುದ ಹಿರಿಯ ಸಂಬಂಧಕ್ಕೆ ನಮ್ಮ ಪೂಜೆಗೆ ಅವರಿಗೆ ಸೂರ್ಯನಾಗ ಎಂಟ ಕೈಗಳು ಬಂದು ಪೂಜೆಗೆ ಗುರುವಾಗಿದೆ. ಅವಾಗ ಪೂಜೆಯನ್ನೇ ನಮ್ಮ ಕಲಿಸ್ಕೊಡ್ತೀವಿ. ಅಂದರೆ ಸಂಸಾರವನ್ನು ನಾವು ಮಾಹಿತಿ ಉಪಯೋಗ ದೈವಾಗುತ್ತೇವೆ. ಅವಾಗ ಸೂರ್ಯನ ವೀಕ್ಷೆಗಳು ಈ ಕಥೆಯಲ್ಲಿ ಈ ಪಂಚಗಳು ಆ ಬ್ರಹ್ಮೆ ಉದಾಯಿರುವುದು ಆ ವಿಷ್ಣುನ ಉದರದ ಹೆಚ್ಚಿನ ಮುಂದುವರೆದು ರೂಪೆ ಬಂದು ತೋರ್ಪಾಗಿದೆ. ಅವನಾಗ ಆ ಬ್ರಹ್ಮೆ ರೂಪೆ ಎಂಟು ರೂಪೆ ಬಂದ ತೋಜುಂಡೆ ಉಡಲು ಏತೋ ಬ್ರಹ್ಮ ಆಂಡೋಲೋ ತೋಜಾಯ ಕರುವ ಪೊಕ್ಕರೆ
ಎನ್ನ ಮಾತ ಬರುವ ಒಕ್ಕಡ ವ್ಯರ್ಥ ಆಗಬಹುದು ಎನ್ನ ಲೆಕ್ಕ ಏಕೋ ಬ್ರಹ್ಮಾಂಡದಲ್ಲಿ ಹರಿನ ಉದಾರಿಲ್ಲ ఆయన ತಪ್ಪು ಗೊತ್ತಾಯಿನ ಕ್ಷಣ ಬ್ರಹ್ಮದೇವರೇ ಭಾರಿ ಬೇಜಾರು ಹರಿನ ಇದು ಸಹಜವಾಗಿ ಮಂಡಿಗೆ ಉಳಿದು ಎನ್ನ ಅಹಂಕಾರವನ್ನು ಮಾರುಮಂತಲಾಗಲು ಹರಿನ ಉದಾರಿದೆ ಉಲದ ಉದಾರಿದೆ ಬಂದೆ ಅವನಗ ಕೂಡ ಉದಾರು ಮುಂದೆ ನೀ ಹರಿದು ಮನೋಪಟ್ಟು ಇದಾವೆ ನನ್ನ ಸರಿ ಕೋಯಿಯಿಂದ ಬಂದಾಗ ಸರಿ ನನ್ನ ಕೋಯಿದು ಮಿತ್ತು ಮಿತ್ತು ಬಸೆ ಸರಿ ಮುಟಿ ಕೊಡಿ ಓದು ಪಿರಪತ್ತಲ ಕಡತಿ ಕುಡಿ ತಿರುಗಿಯೇ ಸಾರವಸಾಯೇ ಪಿರಪತ್ತಲ ಕಡತಿ ಕುಡಿ ತಿರುಗಿಯೇ ಸಾರವಸಾಯ ಸರಿನನ ಪೊಯ್ದು ಮಿತ 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 ಮಿತ್ತು 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 ಹೋಗ್ತೇವೆ ತಾಯಿ ಕೊಡಾಗಿರುತ್ತದೆ ಒಂದು ಏಕವೇ ಅವನ ಕಾಯಿದ ವರ್ಷ ಮಿತ್ತು 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 ಕೂಡ ಹೋಗಿದ್ದೆ ಐಕೆ ಬರ್ತೀನಿ ಗುಡ್ಡೆ ಗುಡ್ಡ ಅಡ್ಡ ಒಂದು ಎಂಚ ಹಳಿ ವಿದಯ ಭರವಸೆ ಬಂದ ಬ್ರಹ್ಮೆ ಬೆಳೆಯನ ಮುಂಚೆನೆ ಬ್ರಹ್ಮ ಅಲ್ಲ ವಿದಯದಲ್ಲಿ ಸಾಧಿ ಹೋಗಿ ಅವರ ಅಪ್ಪೆ ಸ್ತುತಿ ಮತ್ತೆ ಮರಳೆ ಮಲ್ಪುವೆ ಆದಿ ಮಾಯೇನು ಹರಿನ ಪೂವನದ ಪೂತ ಬರುವೆ ಸೂಚುನ ಕಾರಿ ಪತ್ರ ಇದೈ ಮೇಯ್ತಾಯೇ ಬರುವೆ ಸಾವಿರ ವರ್ಷದಲ್ಲಿ ಹರಿನ ಉಡಂಬ ತಿಳಿದು ಬೇಜಾರಾದ ಬ್ರಹ್ಮದೇವರು ಬೇಕಾದ ಉಪಾಯ ಜಗನ್ಮಾತೆಯ ಆದಿಮಾಯಿನಿ ಮನಸ್ಸು ಸರಳವಾಗಿದೆ ಬೇರಿನ ಕೃಪೆಗಳ ಕಾಲ ಇಷ್ಟ ಹರಿವಿನ ನಾಡಿದ ದಿಗ್ಗು ಬರ್ತೇವೆ ಅಲ್ಪ ಅರೆದು ಒಂದು ದಿವ್ಯವಾಯಿನ ಕೂಟ ಗಂಧದ ಲೆಕ್ಕ ಹೋಗಿದ್ದು ಆ ಸೋಜಿನ ಕಾರ್ಯಗಳು ಬಂದು ನಮ್ಮೆಂದನೆ ಹರಿನ ಉದರಲು ಇಳೆಯುತ್ತದೆ ಹರಿನ ಬಾಯಿಡು ಕಾಲ್ದ ಕೊಂಬಿಯಲ್ದಿರಲ ಹರಿನ ಬಾಯಿಡು ಕಾಲ್ದ ಕೊಂಬಿಯಲ್ದಿರಲ ಗೋಳಿನ ಮರತಿರಕು ಜೋಗದ ನಿದ್ರ ಮಲ್ತೊಂದು ಉಪ್ಪು ನೆನೆದು ಜೋಗದ ನಿದ್ರೆ ಮಲ್ಕೊಂಡು ಉಪ್ಪು ನೆನೆದು ಹರಿನ ಎರಡು ವಿದ್ಯಾರ್ಥಿನ ಬ್ರಹ್ಮದೇವರಿಗೆ ಎದುರುಗೊಂಡ ದೃಶ್ಯ ಇಡೀ ಸೃಷ್ಟಿಯ ಒಂದು ಪರಮ ವಿಸ್ಮಯ ಆಗುವುದು ನಮ್ಮ ಪುರಾಣ ಹೋಗುವಂತೆ
ಇಂಚ ಬ್ರಹ್ಮಾಂಡ ಸೃಷ್ಟಿಯಾಗುವ ಇಚ್ಛೆಗಳು 7 ಇಚ್ಛೆಗಳು. ಈ ಹರಿ ಆರನೇ ಒಳಪಟ್ಟ ಗೋವಿಂದ ಇಟ್ಟು ತನ್ನ ಕಾಲದ ಬೆರಳಿನಿಂದಲೊಂದು ಲೋಕ ನಿದ್ರೆ ಪರಮಾತ್ಮ ನಿದ್ರೆ ಮತ್ತು ನಿದ್ರವನ್ನು ಒಟ್ಟಾಗಿ ಕೂಡ ಕಲಪಟ್ಟು ಆಗ ಹರಿ ನಿದ್ರೆ ಮತ್ತು ಯೋಗ ನಿದ್ರೆಗಳು ಅದೇ ಆ ಗೋವಿಂದ ಎಷ್ಟು ದೃಷ್ಟಿನ ರೂಪೇರು ಬ್ರಹ್ಮೇರು ಒಂದು ಭಾಗವತ ಪುರಾಣ ಭಾರಿ ಪ್ರಸಿದ್ಧವಾದ ಒಟಪಟ್ಟರಾಗಿ ಪಡೆದ ವರ್ಣನಾಗಿ ಮಾಯ ಪ್ರಭಾವ ವಿಜ್ಞಾನ ಇದೇ ಬೆಳೆದ ಸಾಲಿ ದಿಕ್ಕುಜಿ ಮಣ್ಣಿನ ಸತ್ಯ ಮುಲ್ಪ ತೋರಿ ಬ್ರಹ್ಮದೇವರು ಅಪ್ಪನ ಮಹಾಮಾಯಿ ಪ್ರಾರ್ಥನೆ ಮತ್ತಿನಿಗೆ ಅರೆಗಳು ನಾಡಿ ಕವಲದ ಸಾಲಿಗೆ ಸಿಕ್ಕದು ಬತ್ತಿ ಇದೇ ಭಕ್ತರು ಪುನಃ ಹರಿ ಬಾಲರೂಪವನ್ನು ಯೋಗ ನಿತ್ಯರು ನಾವು ಅಹಂಕಾರವನ್ನು ಪೂರ್ತಿಯಾಗಿ ಕರಕೊಂಡು ಅವನು ರೂಪೇರೆ ಸೂರ್ಯ ಕಾರ್ಯಗಳು ಬ್ರಹ್ಮದೇವರ ರೀತಿಯ ಅಹಂಕಾರ ಪೂರ ಹೋಗುತ್ತದೆ. ಹರಿನ ಉಲದ ಇಲೈ ಮತ್ತಿನ ಬ್ರಹ್ಮೆ ಆ ಪ್ರಳಯ ಜಲದ ಮನಸ್ಸಿನ ಪುರಂಗಿ ಮಲ್ಲ ಅದ್ಭುತ ಬ್ರಹ್ಮೆಯ ರೂಪೇರು ಹೊಂದಿಸಿ ಪಡೆದ ಒಲಿಗೆ ಹೆಚ್ಚಿನ ಮನಸ್ಸಿನ ರೂಪೇ ಒಲಿಯೇ ಕುಲ್ಲದು ಮಲ್ಪು ನೆಚ್ಚಿನ ಒಲಿಯೇ ಕುಲ್ಲದು ಮಲ್ಪು ನೆಚ್ಚಿನ ತೆರೆಯುವುದೇಂದ ಅಂಚಿಸಿತು ನಗ ತೆರೆಯುವುದೇಂದ ಅಂಚಿಸಿತು ನಗ ತರೆ ಕುಲು ಆಡಿಯ ನಾಲು ಮಿತ್ತು ನಮೋಚಿ ತೆಗುಲನು ಈ ಪ್ರಳಯ ನೀರು ಒಯ್ಯಬಹುದು ಮತ್ತೊಂದಿಲ್ಲ ಎಂಬುದು ಗೊತ್ತಾಗಬೇಕ ಅಂದು ಬ್ರಹ್ಮೆ ಅಂಚಿ ಇಂಚಿ ಬೆರಗಿ ಬಂದು ಬೇರೆ ದೇವರು ಆ ಕಮಲದ ಮಿತ್ತು ಗುರುವಿನಾಯಿ ಕೈಗೊಳ್ಳಬಹುದು ಪುನಃ ಒಂದು ಹತ್ತು 4 ತಲೆಗಳು ಇಟ್ಟರು ಆತೆ ಹತ್ತು ಆ 4 ತಲೆಗಳ ಇಟ್ಟದ 6 ರಾಗಿಯಿಂದ ಬಂದದ್ದು ಆ 4 ತಲೆಗಳ ಇಟ್ಟು ನಮಗಿಲ್ಲ 5 ತಲೆ ಇಂಚ ಬ್ರಹ್ಮೆ ಅಂಚಿ ಇಂಚಿ ಪುನಃ 5 ತಲೆ ಕೆಟ್ಟರು ಬಂದು ಬ್ರಹ್ಮನ ಪ್ರೀತಿ ಕೈವಾಡು ಕಡೆಗೆ ನನ್ನ ಕಡೆ ಹೋಗುವುದು ನನ್ನ ಮದುವೆಗಳು ಪುತ್ತಳೆಗಳು ಅಲ್ಲ ಒಂದು ತೆರಿನದು ಬಂದೆ ರಕ್ತದ ಹುಟ್ಟು ಕೂದಲೆಗಳು ಇಲ್ಲಿ ನಾನು ಹುಟ್ಟು ಸುಮಾರು ದಿನ ಹೋಗಿ ನನ್ನ ಮಂದಿರಿಗೂ ನಾವು ಹೋಗ್ತಾವೆ ಸುಮಾರು ದಿನ ಅವರು ಇದ್ರೆ ನಾನು ನಂದು ಕಷ್ಟ ಆಗುದು ಅಂಚಪ್ಪ ఒక ನೀರು ಹೋಗಲು ಪಕ್ಕ ಬಂದಿದೆ ಅಂಚಪ್ಪ ಆ ಕಡೆ ಬರ್ಬಿಡಿಗಳು ತೆರೆಯುವಾಗ ಈ ಬ್ರಹ್ಮ ಸೃಷ್ಟಿ ಆಂದು 5 ತಲೆ ಕುಟುಂಬ 5 ತಲೆಗಳು 5 ಯೋಜನೆ ಮತ್ತು 4 ತಲೆಗಳು 4 ವೇಳೆಯಲ್ಲಿ ಸೃಷ್ಟಿ ಮಧ್ಯೆ ಬಂದು ತೆರೆಯೊಂದು ಈ ಕಥೆಯನ್ನು ನಮ್ಮ ಮಂಗಳ ಮತ್ತೊಂದು ಈ ಕಥಾವಾಣಿ ಆ ಮೀಟರ್ಗಳಲ್ಲಿ ವೇಳೆ ಕಲಿಯ ಸಮರ್ಪಣೆ ಭಾಗವತ ಹಿರಿಯರು ಸಹಕಾರ ಹೊತ್ತಿನ ಶ್ರೀಗಳ ಮೂಲ್ಯ ಕಥೆಗಳು ಬದಲುಗಳು ಕಂಡು ಶ್ರೀಗಳ ಗಣೇಶ ಸಹಕಾರಕ್ಕೆ ಅಂತೆಯೇ ಮಾತಾ ಭಕ್ತಾದಿಗಳು ಕೂಡ ಐದರು ನಿರುಳ ಪ್ರತಿ ಶ್ರೀಗಳ ಭಕ್ತರು ಆ ದೇವರಿನ ಆ ಕಥೆಯ ಸ್ಮರಣೆ ಮಾಡ್ತದ ಪುಣ್ಯ ಕಟ್ಕೊಂಡ ದೇವರಿನ ಕೃಪೆಗೆ ಪಾತ್ರರಾಗೋ ಆ ಒಂದು ಅಂತೆಯೇ ನಮ್ಮ ನಿಷ್ಠಾದನೆ ಕ್ರೀಡೆಯ ಮಹಿಳಾಗಿ ಮಂಗಳವಾಗುವ ಈ ಮೂಲಕ ಕೇಳಿದೆ. ಸರ್ವಮಂಗಲ ಮಂಗಲ್ಯ ಶಿವ ಸರ್ವಾಂತರ್ಯಾಮಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ದರೆಯಳು ಬೆಸರು ತವುಡು ಪಿಯಗೆ ದ್ರಾವಿತ ಉಡುಪಿಯ
ಯಕ್ಷಗಾನ ಸಂಗೀತ ಸೇವೆಯಿಂದ ತಾಯಿ ಮಹಿಷಮರ್ದಿನಿಯು ಸಂತುಷ್ಟರಾಗಿ ಎಲ್ಲಿ ಸೇರಿದಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಅವರವರ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸಿಕೊಂಡು ಧರ್ಮಾಂತರವನ್ನು ಮಾಡಲಿಕ್ಕೆ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಕಥಾಭಾಗಕ್ಕೆ ಮುಕ್ತಾಯವನ್ನು ಮಾಡುತ್ತೇವೆ. ಎಲ್ಲರಿಗೂ ಶುಭವಾಗಲಿ.